ವಿರಾಟ್, ಭೈರವಿ, ಯಾರನ್ನು ಹುಡುಕ್ತಾ ಇದ್ದೀರಾ? ಮಾಮ್, ಇಲ್ಲಿ ಅಂಕಲ್ ಇದ್ರಲ್ವಾ? ಅಂಕಲ್ಲ? ಕೇಶವ್ ಅವ್ರನ್ನ ಹುಡುಕ್ತಿದ್ಯಾ ಮಗನೇ? ಹಾ, ಅವರೇ. ವಿರಾಟ್, ಅವ್ರನ್ನ ಯಾಕೆ ಹುಡುಕ್ತಾ ಇದೆಯಾ? ಏನಾದ್ರು ಹೇಳೋದಿತ್ತಾ? ಹಾಗೇನಿಲ್ಲ ಮಾಮ್, ಆಗ್ಲೇ ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅದಕ್ಕೆ ಬಂದೆ. ಬಟ್ ಅವ್ರು ಆಲ್ರೆಡಿ ಹೊರಟು ಹೋಗಿದಾರಾ? ಸರಿ, ಹೇಗೂ ನಾಳೆ ಊಟಕ್ಕೆ ಹೋಗ್ತಿದ್ದೀವಲ್ವಾ, ಆವಾಗ ಮಾತಾಡ್ಸಿದ್ರಾಯ್ತು ಬಿಡು. ಬನ್ನಿ, ನಾವೀಗ ಹೋಗೋಣ. ವಿರಾಟ್, ಮೊದಲನೇ ಸಾರಿ ಹೆಂಡ್ತಿನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ರೂ ಕರೆಕ್ಟಾಗಿ ಇಂಟ್ರಡ್ಯೂಸ್ ಮಾಡಿಸು. ಮಾಮ್, ಭೈರವಿ ಅವರು ನಮ್ಮ ಆಫೀಸಿಗೆ ಬರ್ತಾ ಇಲ್ಲ. ಮತ್ತೆ ಅವರು ಅವ್ರ ಆಫೀಸಿಗೆ ಹೋಗ್ತಾ ಇದ್ದಾರೆ, ನಾನು ನಮ್ಮ ಆಫೀಸಿಗೆ ಹೋಗ್ತಾ ಇದ್ದೀನಿ. ವಿರಾಟ್, ಏನೋ ಹೇಳ್ತಿದ್ಯಾ? ಶಿ ಈಸ್ ಯುವರ್ ವೈಫ್ ನಾವು. ಅವಳೊಂದ್ ಕಡೆ ನೀನೊಂದ್ ಕಡೆ ಕೆಲಸ ಮಾಡಿದ್ರೆ ಹೇಗೆ? ಅದು ಅವರು ಇಂಡಿಪೆಂಡೆಂಟ್ ಆಗಿ ಕಂಪನಿ ನಡೆಸಿರೋರಲ್ವಾ. ಈಗ ಸಡನ್ ಆಗಿ ಅದನ್ನ ಬಿಟ್ಟು ನಮ್ಮ ಕಂಪನಿಗೆ ಬನ್ನಿ ಅಂದ್ರೆ ಸರಿ ಹೋಗಲ್ಲ ಅಲ್ವಾ, ಅದಕ್ಕೆ ನಾನೇ ಹೇಳಿಲ್ಲ. ನಾನೇನೋ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಮಾತ್ರ ಕೆಲಸ ಮಾಡು ಅಂತ ಹೇಳ್ತಿಲ್ಲ, ಎರಡೂ ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಭೈರವಿ, ನೀನು ಬರೀ ನಿಮ್ಮ ಕಂಪ್ನಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡ, ನಮ್ಮ ಕಂಪ್ನಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡು. ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋ ಥರ ಪ್ಲಾನ್ ಮಾಡ್ಕೊ, ಇಲ್ಲಾಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ ಮಾಮ್, ನಾನು ಅವ್ರಿಗೆ ಹೇಳ್ತೀನಿ ಬಿಡಿ. ವಿರಾಟ್, ನನ್ನ ಸೊಸೆನ ದಡ್ಡಿ ಅನ್ಕೊಂಡಿದ್ಯಾ? ನೀನೇ ಹೇಳ್ಬೇಕಾ? ನಾ ಹೇಳ್ತಿರೋದು ಅವಳಿಗೆ ಅರ್ಥ ಆಗತ್ತೆ. ನೀನ್ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಈಗ ಭೈರವಿ ಅವ್ರ ಕಂಪನಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ನಮ್ಮ ಕಂಪ್ನಿಗೆ ಬರ್ತಾಳೆ. ಅಲ್ಲಿ ಏನಾಗ್ತಿದೆ, ಏನ್ ನಡೀತಿದೆ ಅವಳಿಗೆಲ್ಲ ತಿಳಿಸು. ನಮ್ಮ ಕಂಪನಿ ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಅನ್ನೋದನ್ನ ತೋರಿಸು. ಏನಾದ್ರೂ ತಪ್ಪಿದ್ರೆ ಅವಳಿಂದ ಗೈಡೆನ್ಸ್ ತಗೋ. ಸರಿ ಮಾಮ್, ತಿಳಿಸ್ತೀನಿ. ಗೈಡೆನ್ಸ್ ತಗೋ ಅಂದ ಮಾತ್ರಕ್ಕೆ ನಾನು ನಿನ್ನನ್ನು ಕೀಳಾಗಿ ನೋಡ್ತಿದ್ದೀನಿ ಅಂತ ಅನ್ಕೋಬೇಡ. ಐ ಆಮ್ ನಾಟ್ ಲುಕಿಂಗ್ ಡೌನ್ ಆನ್ ಯು. ಐ ನೋ ಯುವರ್ ಸ್ಟ್ರೆಂತ್. ಆ ಸ್ಟ್ರೆಂತ್ ಜೊತೆಗೆ ಭೈರವಿ ಬ್ರಿಲಿಯನ್ಸು ಜಾಯಿನ್ ಆದ್ರೆ ಅವರ್ ಕಂಪನಿ ವಿಲ್ ಗೋ ಟು ಹೈಟ್ಸ್. ಅಫ್ಕೋರ್ಸ್ ಮಾಮ್, ನಾನೇ ಬ್ರಿಲಿಯಂಟ್ ಅನ್ನೋ ಅಹಂ ಬಂದ್ಬಿಟ್ರೆ ಅಂತ ಮನುಷ್ಯ ಜೀವನದಲ್ಲಿ ಏನೂ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ನೀವೇ ಹೇಳ್ತಿದ್ರಲ್ಲ, ಒಂದ್ ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಿರುತ್ತೆ ಅಂತ. ಸೊ ಟೈಮ್ ಅಂಡ್ ಬ್ರಿಲಿಯನ್ಸ್ ಎರಡಕ್ಕೂ ವ್ಯಾಲ್ಯೂ ಕೊಡ್ತೀನಿ ನಾನು. ಗುಡ್. ಭೈರವಿ, ಇನ್ ಕೇಸ್ ನಮ್ಮ ಕಂಪ್ನಿನಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಹಾಗಿದ್ರೆ ಅಲ್ಲಿ ನಿಮ್ಮ ಕಂಪ್ನಿನಲ್ಲಿ ನೋಡ್ಕೊಳ್ಳೋಕೆ ಯಾರಿದ್ದಾರೆ? ನಿಮ್ಮ ತಂದೆ ನೋಡ್ಕೊಳ್ತಾರಾ?